Hello students, welcome to my YouTube channel Supreme Learning Academy. ಇದು model paper 3 from Karnataka board for Kannada medium students. Ganita with answers are there. For first question 8 multiple choice question ಇರುತ್ತೆ, ಅದಕ್ಕೆ 1 ಮಾರ್ಕ್. 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು. So ಈ ಕ್ವಶನ್ಸ್ಗೆ ಆನ್ಸರು ಫಸ್ಟ್ ಒನ್ಗೆ ಸಿ 2 × 3 × 3 × 5. ಸೆಕೆಂಡ್ ಒನ್ ಕ್ವಶನ್ಗೆ ಬಿ, ನೆಕ್ಸ್ಟ್ ಒನ್ ಡಿ, ಫೋರ್ತ್ಗೆ ಎ 2, ಫಿಫ್ತ್ಗೆ ಬಿ -3, 4, ಸಿಕ್ಸ್ತ್ಗೆ ಸಿ √2, ಸೆವೆಂತ್ಗೆ ಸಿ, ಏಯ್ತ್ಗೆ ಬಿ 0.75. ಸೆಕೆಂಡ್ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಮಾರ್ಕ್ ಕ್ವಶನ್ಸು. 9, 10, 11, 12, 13, 14, 15, 16ವರೆಗೆ ನಿಮಗೆ 1 ಮಾರ್ಕ್ ಕ್ವಶನ್ ಇರುತ್ತೆ. 8 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಸೊ ಫಸ್ಟು ಸ್ಕ್ರೀನ್ಶಾಟ್ ತಗೊಬಿಡಿ ಆನ್ಸರ್ಸ್ ಕ್ವಶನ್ಸು, ಇಲ್ಲಾಂದರೆ ಕ್ವಶನ್ಸ್ನ ಬರ್ಕೊಳ್ಳಿ, ಆನ್ಸರ್ಸ್ ನೆಕ್ಸ್ಟ್ ಕೊಡ್ತೀನಿ. ಸೊ ಕ್ವಶನ್ ನಂಬರ್ 16ವರೆಗೆ ನಿಮಗೆ ಕ್ವಶನ್ಸ್ ಇದೆ. ಆನ್ಸರ್ ಬಂದು ಸೆಕೆಂಡ್ ಒನ್ನಲ್ಲಿ ಫಸ್ಟ್ ಒನ್ನು 9th ಒನ್ಗೆ ಫಸ್ಟ್ ಒನ್ ಆನ್ಸರ್ 1, 10th ಒನ್ಗೆ ax² + bx + c, 11th ಒನ್ಗೆ 1/4 πr², 12thಗೆ πr²h, 13thಗೆ ಮಧ್ಯಾವ್ಯಂಕವಿರುವ ವರ್ಗಾಕಾರದ ಕೆಳಮತಿ, 14thಗೆ ಆನ್ಸರ್ 2, 15thಗೆ 100 ಡಿಗ್ರಿ, 16thಗೆ 17.5 ಆನ್ಸರ್. ನೆಕ್ಸ್ಟು ಥರ್ಡ್ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 2 ಮಾರ್ಕ್ಸ್ ಕ್ವಶನ್ನು. 17th ಕ್ವಶನ್ನು, ಚಿತ್ರದಲ್ಲಿ cos A + cosecant A ಬೆಲೆ ಕಂಡುಹಿಡಿಯಿರಿ. ಆನ್ಸರು cos A = 1/√2, cosecant A = √2. 18th ಕ್ವಶನ್, ಬಿಡಿಸಿ 2x + y = 8, 3x - y = 7. ಆನ್ಸರ್ ಬಂದು ಆನ್ಸರ್ಸ್ ಬೇಕಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಕ್ವಶನ್ ನಂಬರ್ 19, ಸೂತ್ರದ ಸಹಾಯದಿಂದ 2ಕ್ಕಿಂತ ಎಷ್ಟು ಸಂಖ್ಯೆಗಳು 2 ಅಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗ ಆಗುತ್ತವೆ ಎಂದು ಕಂಡುಹಿಡಿಯಿರಿ. ಅಥವಾ 20 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 12 ಮತ್ತು ಕೊನೆಯ ಪದ 106 ಆದರೆ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ 5ರಿಂದ ಭಾಗವಾಗುವ 2 ಅಂಕಿಯ ಸಂಖ್ಯೆಗಳ ಮೊತ್ತ 10 + 15 + 20 + ಲಾಸ್ಟ್ ನಂಬರ್ 95. ಎ ವ್ಯಾಲ್ಯೂ 10 ಆಗುತ್ತೆ, ಎ ಎನ್ ವ್ಯಾಲ್ಯೂ 95, ಡಿ ವ್ಯಾಲ್ಯೂ 5. ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. ಆನ್ಸರ್ ಬಂದು ಎನ್ಗೆ 18 ಬರುತ್ತೆ. ಅಥವಾ ಕ್ವಶನ್ಗೆ ಆನ್ಸರು SN = n/2 × a + an. ಕ್ವಶನ್ ನಂಬರ್ 20, ಬಿಡಿಸಿ x - 3/x = 2. ಸೊ ಆನ್ಸರು 20ಗೆ ಇದು. ಸ್ಕ್ರೀನ್ಶಾಟ್ ತಗೊಳ್ಬೇಕು ಅಂದರೆ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 21, 1, 6 ಮತ್ತು 4, 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2ರ ಅನುಪಾತದಲ್ಲಿ ವಿಭಜಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಕ್ವಶನ್ ನಂಬರ್ 21ಗೆ ಸೆಕ್ಷನ್ ಫಾರ್ಮುಲಾ ಹಾಕಬೇಕು. P of x, y = m1 x2 + m2 x1 / m1 + x2, m1 y2 + m2 y1 / m1 + x2. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 22 ಕ್ವಶನ್ ಆನ್ಸರ್ ಬಂದು ಕ್ವಶನ್ ನಂಬರ್ 22ದು ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 23. ಕ್ವಶನ್ ನಂಬರ್ 23 2 ಕ್ವಶನ್ ಇದೆ ಅಥವಾ ಕ್ವಶನ್ ಇದೆ, ಎರಡೂ ಕ್ವಶನ್ ಬರ್ಕೊಳ್ಳಿ. ಕ್ವಶನ್ ನಂಬರ್ 23 ಆನ್ಸರ್ ಆರ್ ಕ್ವಶನ್ದು. ಕ್ವಶನ್ ನಂಬರ್ 23 ಆರ್ ಕ್ವಶನ್ದು ಆನ್ಸರ್ ಇಷ್ಟು. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 24.
ಕ್ವೆಶ್ಚನ್ ನಂಬರ್ 24. 3x² - 7x + 4 = 0 ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಇದು 24ಗೆ ಆನ್ಸರ್. 3x² - 7x + 4 = 0 ಆನ್ಸರ್. ನೆಕ್ಸ್ಟು 3 ಮಾರ್ಕ್ ಕ್ವಶನ್ಸ್. 9 3 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಫಸ್ಟ್ ಒನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 25 ಕ್ವಶನ್ ನಂಬರ್. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಆನ್ಸರ್ ಬಂದು, ನಾನು ಆನ್ಸರ್ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಆನ್ಸರ್ಸ್ ಬೇಕಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂದರೆ ಬರ್ಕೊಳ್ಳಿ. ಇಷ್ಟು. ನೆಕ್ಸ್ಟ್ ಕ್ವಶನ್ ನಂಬರ್ 26. ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು -3 ಹಾಗೂ 4 ಆದರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧಗಳನ್ನು ತಾಳೆ ನೋಡಿ. ಅದು ಮತ್ತೆ ಅಥವಾ ಕ್ವಶನ್ ಇದೆ. 2 ಆನ್ಸರ್ಸ್ ಇದೆ. 26ಗೆ ಆನ್ಸರು. 6 ಕ್ವಶನ್ಗೆ ಆನ್ಸರು. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 27. ಕ್ವಶನ್ ನಂಬರ್ 27ಗೆ ಬೆಲೆ ಕಂಡುಹಿಡಿಯಿರಿ ಫ್ರಮ್ ಟ್ರಿಗ್ನೋಮೆಟ್ರಿ ಚಾಪ್ಟರ್. ಅಥವಾ 2 ಇದೆ, 2 ಆನ್ಸರ್ಸ್. ಆನ್ಸರ್ ಬಂದು ಇದು ಟೇಬಲ್ ಏನು ನೆನಪಿರಬೇಕು, ಆ್ಯಂಗಲ್ದು. 6 ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ಕಮ್ ಟು ಕ್ವಶನ್ ನಂಬರ್ 28. ಕ್ವಶನ್ ನಂಬರ್ 28. ABCD ವರ್ಜಾಕೃತಿಯಲ್ಲಿ A ಆಫ್ 2, 4 ಮತ್ತು C ಆಫ್ 8, 12 ಮತ್ತು BD = 5 ಮಾನಗಳು ಆದರೆ ವರ್ಜಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 29. 2 ಇದೆ. ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಥವಾ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. 29ಗೆ ಆನ್ಸರ್ ಅಥವಾ ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ಕಮ್ ಟು ಕ್ವಶನ್ ನಂಬರ್ 30. ತ್ರಿಭುಜ ABCಯಲ್ಲಿ ಆ್ಯಂಗಲ್ ADC = ಆ್ಯಂಗಲ್ BAC ಆಗುವಂತೆ D ಯು BC ಬಾಹುವಿನ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ CA² = CB × CD ಎಂದು ಸಾಧಿಸಿ. ಕ್ವಶನ್ ನಂಬರ್ 30 ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 31 ಥಿಯರಮು. 31 ಥಿಯರಮ್. ನೆಕ್ಸ್ಟ್ ಕ್ವಶನ್ ನಂಬರ್ 32. ಕ್ವಶನ್ ನಂಬರ್ 31 ಬಂದು ಥಿಯರಮ್ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 32ಅಲ್ಲಿ 2 ಕ್ವಶನ್ ಇದೆ. ಕ್ವಶನ್ಸ್ ಬರ್ಕೊಳ್ಳಿ. ಕ್ವಶನ್ ನಂಬರ್ 32 ಫಸ್ಟ್ ಕ್ವಶನ್ಗೆ ಆನ್ಸರ್. ನೆಕ್ಸ್ಟು ಅಥವಾ ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 33. ಚಿತ್ರದಲ್ಲಿ O ವೃತ್ತ ಕೇಂದ್ರ, ತ್ರಿಜ್ಯಾಂತರ ಖಂಡ AOB ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ 1:5 ಆಗಿದೆ. ತ್ರಿಜ್ಯದ ತ್ರಿಜ್ಯ 7 cm ಆದರೆ AB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಕ್ವಶನ್ ನಂಬರ್ 33. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 34 ಲೀನಿಯರ್ ಇಕ್ವೇಷನ್ ಗ್ರಾಫ್. ಕ್ವಶನ್ ನಂಬರ್ 35 ಕ್ವಶನ್. ಇದು ಕ್ವಶನ್ ನಂಬರ್ 34 ಗ್ರಾಫ್ದು ಆನ್ಸರು. ನೆಕ್ಸ್ಟ್ ಕ್ವಶನ್ ನಂಬರ್ 35 ಆನ್ಸರ್. ಇದಿಷ್ಟು 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 36 ಥೇಲ್ಸ್ ಥಿಯರಮು ಪ್ರೂಫು. ಇಷ್ಟು. ನೆಕ್ಸ್ಟು ಕ್ವಶನ್ ನಂಬರ್ 37. ಕ್ವಶನ್ ನಂಬರ್ 35 ಆಯಿತು. ಕ್ವಶನ್ ನಂಬರ್ 36 ಪ್ರೂಫ್ ಆಯಿತು. ಕ್ವಶನ್ ನಂಬರ್ 37 ಅದರಲ್ಲಿ 2 ಇದೆ. 2 ಆನ್ಸರ್ಸ್ ಇದೆ, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 37 ಆನ್ಸರ್. ನೆಕ್ಸ್ಟ್ ಬಂದು 6th ಮೇನ್.
5 ಮಾರ್ಕ್ ಕ್ವಶನ್ನು. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳಿಗಿನ ಮೊತ್ತ 5n - n². ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿಯ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಲಾಸ್ಟ್ ಕ್ವಶನ್. ಇದು ಲಾಸ್ಟ್ ಕ್ವಶನ್ ಆನ್ಸರ್. ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆ, ಯಾರು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ, ಮತ್ತು ಲೈಕ್ ಬಟನ್ನ ಹಿಟ್ ಮಾಡಿ. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.